ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಸುಮನ್ ಟಿವಿ ಕನ್ನಡ ಸ್ವಾಗತ ವೀಕ್ಷಕರೇ. ಕೆಲವು ದಿನಗಳಿಂದಲೇ ಸುಮನ್ ಟಿವಿ ನಿಮಗೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಾ ಬಂದಿದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷ ಎರಡು ಭಾಗವಾಗ್ತಿದೆ ಅಂತ. ಆದರೆ ಕೆಲವರು ಸುಮನ್ ಟಿವಿಯನ್ನ ಒಂದು ವ್ಯಕ್ತಿಯ ಚಾನೆಲ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಇದು ಸರಿಯಲ್ಲ ವೀಕ್ಷಕರೇ. ನಾವು ಯಾವೊಬ್ಬ ನಾಯಕನ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ, ಜನರ ಪರವಾಗಿದ್ದೇವೆ. 2 ವಾರಗಳ ಹಿಂದೆ ನಾವು ಮಾಡಿದ್ದ ಟ್ರೂತ್ ಆರ್ ಡೇರ್ ಪ್ರೋಗ್ರಾಂನಲ್ಲಿ ರಸ್ತೆಗಳ ಸಮಸ್ಯೆ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ದೇವೆ. ಅಗತ್ಯ ಇದ್ದಲ್ಲಿ ಶಾಸಕರಾದ ಪ್ರದೀಪ್ ಈಶ್ವರ್ ಅವರನ್ನ ಟೀಕಿಸಿದ್ದೇವೆ. ಡಿಸಿ ಆಫೀಸ್ ಚಾಲಕ ಬಾಬು ಸಾವಿನ ವಿಷಯದಲ್ಲೂ ನಾವು ಯಾರನ್ನೂ ಬಿಡದೆ ಪ್ರಶ್ನೆ ಕೇಳಿದ್ದೇವೆ. ದಾವಣಗೆರೆ ಬೈ ಎಲೆಕ್ಷನ್ ವಿಷಯದಲ್ಲೂ ಸುಮನ್ ಟಿವಿ ನೇರವಾಗಿ ಮಾತನಾಡಿದೆ. ಹಾಗಾದರೆ ಸುಮನ್ ಟಿವಿ ಯಾರ ಚಾನಲ್? ಈಗ ಮುಖ್ಯ ವಿಷಯಕ್ಕೆ ಬರೋಣ ವೀಕ್ಷಕರೇ. ಇಂದು ನಡೆದ ಕಾಂಗ್ರೆಸ್ ಪಕ್ಷದ ಪ್ರೆಸ್ ಮೀಟ್ನಲ್ಲಿ ಏನಾಯಿತು ಗೊತ್ತಾ? ಸ್ವಂತ ಪಕ್ಷದವರೇ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇದು ಸಾಮಾನ್ಯ ವಿಷಯ ಅಲ್ಲ, ಇದು ಒಳ ರಾಜಕೀಯದ ದೊಡ್ಡ ಬದಲಾವಣೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂದರೆ, ಒಂದು ಕಡೆ ಪ್ರದೀಪ್ ಈಶ್ವರ್, ಮತ್ತೊಂದು ಕಡೆ ಉಳಿದ ರಾಜಕೀಯ ನಾಯಕರು. ಇದು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ದೊಡ್ಡ ತಿರುವಾಗಬಹುದು. ಆದರೆ ವೀಕ್ಷಕರೇ, ಒಂದು ಪ್ರಶ್ನೆ, ಜನರಿಗೆ ನ್ಯಾಯ ಸಿಗೋದೇ ದೊಡ್ಡ ಪ್ರಶ್ನೆ. ಸವಿಸ್ತಾರವಾಗೆಲ್ಲ ಹೇಳಿದ್ದಾರೆ. ನಾವೇನು ಜಾಸ್ತಿ ಹೇಳಬೇಕಾಗಿಲ್ಲ. ಶಾಸಕರಿಗೆ ನಮ್ಮ ಒಂದು ಪ್ರಶ್ನೆ, ಶಾಸಕರೇ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅನ್ಯ ಪಕ್ಷಗಳಿಗೂ ಕೆಲಸ ಮಾಡ್ತಾ ಇದ್ದಾರೆ ಕ್ವಶನ್. ಯಾಕೆಂದ್ರೆ ಇದೇ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಆರಿಸುವಂತ ಕೆಪಾಸಿಟಿ ನಿಮ್ಗೆ ಇರಲಿಲ್ವಾ ಶಾಸಕರಾಗಿ? ಯಾಕೆ ಆಗ್ತಿಲ್ಲ? ನೀವೊಬ್ಬ MLA ಆಗಿ ಚೀಮೂಲ್ ಎಲೆಕ್ಷನ್ ಚೀಮೂಲ್ ನೀವು ಕೈಯಲ್ಲಿ ಹಿಡ್ಕೋಬೇಕು ಅನ್ನೋ ಒಂದು ಆಸೆ ನಿಮ್ಗಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಇದ್ರೆ, ನೀವು ಯಾಕೆ ಕಾಂಗ್ರೆಸ್ ಪಕ್ಷದಿಂದ ನೀವು ಕ್ಯಾಂಡಿಡೇಟ್ ಹಾಕ್ಸಿಲ್ಲ? ಪೆರೇಸಂದ್ರ ಕ್ಷೇತ್ರದಿಂದ ಯಾಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಸಿಕ್ಕಿಲ್ವ ನಿಮಗೆ? ಯಾಕೆ ಹಾಕ್ತಿಲ್ಲ? ನೀವು ಹಾಕ್ಸ್ಬೇಕಾಗಿತ್ತು. ನೀವು ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ನಿಮ್ಗೆ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ಏನಾದರೂ ಇನಾಮ್ನೆಸ್ ಆದರೆ ನಮ್ಗೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನಂತ ಒಬ್ಬ ಕ್ಯಾಂಡಿಡೇಟ್ ನನ್ನನ್ನು ಆಯ್ತು. ನಾನು ಯಾವ ಪಾರ್ಟಿಯಿಂದ ಹಾಕಿದ್ದೀನಿ? ಕಾಂಗ್ರೆಸ್ ಪಾರ್ಟಿಯಿಂದ ಹಾಕಿದ್ದೀನಿ. ಕಾಂಗ್ರೆಸ್ ಪಾರ್ಟಿಯಿಂದ ಹಾಕಿದ ಮೇಲೆ ನೀವು ಯಾರು ಮಾಡಬೇಕು? ಎಲೆಕ್ಷನ್ ನಾನು ಮಾಡಬೇಕು, ಪಾರ್ಟಿಗೆ ಮಾಡಬೇಕು. ನನ್ನ ತಾಯಿ ಕಾಂಗ್ರೆಸ್ ಅಂತ ಹೇಳ್ತಿರಲ್ವ ನೀವು? ನಾಚಿಕೆ ನನ್ನ ತಾಯಿ ಕಾಂಗ್ರೆಸ್ ಅಂತಂದಾಗ ನಿನ್ನ ತಾಯಿ ಕಾಂಗ್ರೆಸ್ ಮಾಡಬೇಕು. ಕಾಂಗ್ರೆಸ್ ನಾನು ಬಿಜೆಪಿಯಲ್ಲಿ ಇದ್ದೆ, ನಿಜಾನೇ ಒಪ್ಕೊಂತೀನಿ. ಬಿಜೆಪಿಯಿಂದ ಕರೆತಂದಿದ್ದಾರು, ನನ್ನ ಮನೆಗೆ ಬಂದು ಕರೆದಿದ್ದಾರೋ ಇದೇ ಎಲೆಕ್ಷನ್ಸ್ ಅಲ್ಲಿ. ಏನಕ್ಕೆ ಬರ್ಬೇಕಾಯ್ತು ಅಂತ ಇದಕ್ಕೆ ನೀನು ನನ್ನ ಮನೆಗೆ ಕರೆಗೆ ನನಗೆ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ನಿಮಗೂ ಗೌರವ ಕೊಟ್ಟು ಬಂದಿದ್ದೀನಿ, ಉಸ್ತುವಾರಿ ಮಂತ್ರಿಗಳಿಗೂ ಗೌರವ ಕೊಟ್ಟು ಬಂದಿದ್ದೀನಿ, ಶಿವಶಂಕರ್ ರೆಡ್ಡಿಗೂ ಗೌರವ ಕೊಟ್ಟು ಬಂದಿದ್ದೀನಿ. MP ಎಲೆಕ್ಷನ್ ಬಂದು ಇವತ್ತು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು, ತಗೊಂಡು ಬಿಜೆಪಿ ಮಾಡಬೇಕು. ಬಿಜೆಪಿ ಕ್ಯಾಂಡಿಡೇಟ್ ನಿಮ್ಗೆ ಗೆಲ್ಸಿರೋದು ಅವರ ನಿಮ್ಮ ಹಿಂದ್ಗಡೆ ನಿಂತ್ಕೊಳ್ತಾರೆ. ನಾಳೆ ಬೆಳಗ್ಗೆ MLA ಎಲೆಕ್ಷನ್ ಮತ್ತೆ ಬಂದೇ ಬರುತ್ತೆ. ಪಾರ್ಟಿಯಿಂದ ಟಿಕೆಟ್ ತಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಆ ಬಾಧೆ ಏನು. ನಾನು ಆ ಬಾಧೆ ಅನುಭವಿಸಿದ್ದೀನಿ. ನಿಮಗೆ ಯೋಗ್ಯತೆ ಇದ್ರೆ ನಾನು ಮಾಡಲ್ಲ ಅಂತಿದ್ರೆ ನೀವು ಸುಮ್ಮನೆ ಇಟ್ಬಿಡ್ಬೇಕಾಗಿ. ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ ರಾಜಣ್ಣ, ಏನು ತಪ್ಪು. ನಿನ್ನ ಎಲೆಕ್ಷನ್ ಅಲ್ಲಿ ನಾನು ಕರೆದಿರೋದು ನಿಜ. ನಾನು ಒಂದು ಸರಿ ಮಾತು ಕೊಟ್ಟರೆ ಯಾರಿಗಾದ್ರು ಆ ಮಾತು ಮೇಲೆ ಉಳಿಸ್ಕೊಳ್ಳೋದು, ಆ ಮಾತು ಮೇಲೆ ಉಳಿಯುವಂಥವ್ನು ಡಾಕ್ಟರ್ ಕೆ ಸುಧಾಕರ್ಗೆ ಅವತ್ತು ಮಾತು ಕೊಟ್ಟಿದ್ದೆ. ಅವ್ರ ಹಿಂದ್ಗಡೆ ನನ್ನ ರಿಲೇಷನ್ ಆಗಿರ್ಬೋದು, ನಮ್ಮ ಜಾತಿಯವನಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಟ್ ಮಾತು ನಾನು ಯಾವತ್ತೂ ಬಿಟ್ಕೊಡಕ್ಕೆ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಅವತ್ತು ಅವ್ರು ಮಾಡಿದ್ದೀನಿ. ಇಲ್ಲ ನಾನು ನಿನ್ನ ಹತ್ರ ಕಾಸು ಅದಕ್ಕೂ ಆಸೆ ಪಡೋನಾಗಿದ್ದಿದೆ, ಹಿಂದ್ಗಡೆ ಬರೋನಾಗಿದ್ದು ನನಗೆ ಬೇಕಾಗಿಲ್ಲ. ಯಾರು ಹೇಳ್ತಾರೆ ಲಾಸ್ಟ್ ಒಂದು ಇದರಲ್ಲಿ ನೋಡಿದೆ ನಾನು ಮೀಡಿಯಾದಲ್ಲಿ, ರಾಜಣ್ಣ ಅವರು ಮನೆಗೆ ಹೋದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು 2 ಕೋಟಿ ಕೊಟ್ಟಿದ್ದಾರಂತೆ, ನೀವು ಇನ್ನೂ ಅದ್ರ ಮೇಲೆ ಕೊಟ್ಟರೆ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ. ನೋಡಿ ಶಾಸಕರೇ, ಅದೇ ನನ್ನನ್ನು ನೀನು ತಗೊಳಕ್ಕಾಗಲ್ಲ, ನನ್ನನ್ನು ದುಡ್ಡಲ್ಲಿ ನೀನು ಅಳತೆ ಮಾಡೋಕ್ಕಾಗಲ್ಲ, ನನ್ನ ಆಳ ನಿನಗೆ ಗೊತ್ತಿಲ್ಲ. ಯಾವತ್ತು ರಾಜಣ್ಣ ಹಿಂಗನವನೇ ಹೊರತು ಇದುವರೆಗೂ ನನ್ನ ಜೀವನದಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ 20 ವರ್ಷದಿಂದ ಇಲ್ಲಿ ಈ ಥರ ನನ್ನ ಹತ್ರ ಕೈ ಇಟ್ಟಿದ್ದ ಇದುವರೆಗೂ ಎಲ್ಲೂ. ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನಾನು ಖರ್ಚು ಮಾಡಿದ್ದೀನಿ, ಕೈಯಿಂದ ನಾನು ಜೋಬಿಂದ ಖರ್ಚು ಮಾಡಿದ್ದೀನಿ ಹೊರತು ಅದಕ್ಕೆ ಸಿಂಗಲ್ ತಗೊಂಡಿಲ್ಲ. ನಿನ್ನ ಎಲೆಕ್ಷನ್ಗೂ
ಮಾಡಿದ್ವಿ. ಯಾಕೆಂದರೆ ಒಂದು ಮಾತು ಕೊಟ್ಟಿದ್ವಿ, ಮಾಡಿದ್ವಿ. ಆ ಉದ್ದೇಶ ಇಟ್ಕೊಂಡು ನೀನು ನನ್ನ ಚೀಮೂಲ ಎಲೆಕ್ಷನಲ್ಲಿ ಡೈರೆಕ್ಟಾಗಿ ಬಹಿರಂಗವಾಗಿ ನಿನ್ನ ಶಿಷ್ಯನ, ನಿನ್ನ ತಮ್ಮಂದರನ್ನ ಎಲ್ಲರನ್ನೂ ಕಳಿಸ್ಬಿಟ್ಟು ನೀನು BJPಗೆ ವೋಟ್ ಹಾಕ್ಸಿ ಅವ್ರ ಜೊತೆಲಿ ಕಳಿಸ್ತೀಯಲ್ಲ, ಟ್ರಿಪ್ ಕಳಿಸ್ತೀಯಲ್ಲ. ನಿನಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಬಗ್ಗೆ ಮಾತಾಡೋದು? ನನ್ನ ತಾಯಿ ಕಾಂಗ್ರೆಸ್ ಬಗ್ಗೆ ಯಾವ ಮಾತಾಡ್ಬೋದ? ಉಳಿಸ್ಕೊಳ್ಳಿ. ಇನ್ನೂ ಕಾಲ ಮಿಂಚಿಲ್ಲ ಪ್ರದೀಪ್, ಇನ್ನೂ ಕಾಲ ಮಿಂಚಿಲ್ಲ ನಿಮಗೆ. ಇವಾಗೂ ಚಾನ್ಸ್ ಇದೆ ನಿಮಗೆ, ಉಳಿಸ್ಕೊಳ್ಳಿ. ಉಸ್ತುವಾರಿ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಸರಿ ಮಾಡ್ಕೊಳ್ಳಿ ನಿಮ್ಮ ಇದನ್ನ, ಚಲನವಲನಗಳ. ಇದು ಲೈಫು ಇಷ್ಟಕ್ಕೆ ಶಾಶ್ವತ ಅಲ್ಲ. ನಿಮ್ದು ಯಾವುದು ಗಣಿ ಅಂತ ಹೇಳ್ತಿರಂತಲ್ಲ, ನನ್ನ ಕರೆದಿರ್ತೀವಿ. ನನ್ನ ಹುಡುಗರು ಕರೀಬೇಕು ಹೋಗಿದೆ, ನಾನು ತಾಲೂಕು ಗಣಿ, ನನ್ನನ್ನು ಕರಿಬೇಕು ಫಸ್ಟು. ಯಾರನ್ನು ಕರೆದಿರ ನೀವು? ಈ ಥರ ಮಾತಾಡ್ತಿರ್ತಾರೆ ಒಬ್ಬ ಶಾಸಕ ಸಂಸ್ಕೃತಿಯಲ್ಲಿ ಎಲ್ಲಾದರೂ ತೊಡೆ ತಟ್ಟೋದು, ಭುಜ ತಟ್ಟೋದು ಇದೆಯಾ? ಯಾವತ್ತಾದ್ರೂ ಇದೆಯಾ? ಇದು ಮಾಡ್ಬೋದಾ? ನೀವು ಜನಗಳ ಸೇವೆ ಮಾಡಕ್ಕೆ ಬಂದಿದ್ದು ಹೊತ್ತು ನಿಮಗೆ ಕುಸ್ತಿ ಮಾಡಕ್ಕೆ ಬಂದಿಲ್ಲ. ಚಿಕ್ಕಬಳ್ಳಾಪುರ ಸೇವೆ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಮಾತು ಛತ್ರಗಾರ, ಮಾತಿನ ಮಲ್ಲ, ನೀವು ಕೆಲಸ ಮಾಡಿ. ಅದು ಬಿಟ್ಟು ಪಕ್ಷಕ್ಕೆ ದ್ರೋಹ ಮಾಡಿಕೊಂಡು ನಮ್ಮನ್ನೇ ಸೋಲ್ಸಕ್ಕೆ ಅಷ್ಟು ಕಷ್ಟಪಟ್ಟು ಆಯ್ತು, ಸೋಲ್ಸಿದೆ. ನಿನ್ನ ಆಶೀರ್ವಾದದಿಂದ ನಾನು ಸೋತೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ನೇ ಸೋತು. ಅವರೇ ನಿಂತ್ಕೋಬಾರ್ದಿತ್ತಲ್ಲ. ಫಸ್ಟ್ ಆಫರ್ ಕೊಟ್ಟಿದ್ದೆ ಅವ್ರಿಗೆ, ರೀ ಮಿನಿಸ್ಟ್ರು ನೀವು ನಿಂತ್ಕೊಳ್ಳಪ್ಪ, ನಿನ್ನ ಆಗದೆ ಸೋತ್ರೆ ನಾನು ಏನಾದ್ರು ಮಾಡ್ತೀನಿ ನಿಮಗೆ ಅಂತ ಹೇಳಿ. ಯಾಕೆ ನಿಂತ್ಕೊಳ್ಳೋದು? ಧೈರ್ಯ ಬೇಕಿಲ್ಲ. ಆ ಧೈರ್ಯ ಬೇಕು ಅಂಥವ್ರಿಗೆ ಹೋಗಿ ಬೇಕು. ನಾನು ಸಪೋರ್ಟ್ ಮಾಡ್ತೇನೆ. ಗೌರ್ಮೆಂಟ್ ನಾಮಿನೇಟ್ ಡೈರೆಕ್ಟರ್ ಬಾಗೇಪಲ್ಲಿ ಶಾಸ್ತ್ರಕ್ಕೆ ಹೋಗಿದ್ದೀರಾ, ಅವ್ರು ಕೇಳಿದಾರೆ ನಮ್ಗೆ ಸಪೋರ್ಟ್ ಮಾಡೋಣ ಸ್ವಲ್ಪ. ಏನು ರಾಜಣ್ಣದು ಕಾಂಗ್ರೆಸ್ ಕೊಡುಗೆ ನಾನು ಬರ್ತ್ ಕಾಂಗ್ರೆಸ್ನಿಂದ ಬಂದಿರೋ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಿಲ್ಲಾ ಪಂಚಾಯತಿಯಲ್ಲಿ ನನ್ನ ಟಿಕೆಟ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ನಾನು JDS ಹೋಗಿ ಜಿಲ್ಲಾ ಪಂಚಾಯತಿಗೆ ಹಾಕಿ ನಿಜ 2016 2016. ಆಮೇಲೆ ಇದೇ ಆಂಜನಪ್ಪನವರು ಬೈ ಎಲೆಕ್ಷನ್ ಬಂದಾಗ ಅವ್ರ ಹಿಂದ್ಗಡೆನೆ ಅವ್ರ ಜೊತೆಯಲ್ಲೇ, ಅವರು JDS ಅಲ್ಲಿದ್ದು, ನಾನು JDS ಅಲ್ಲಿದ್ದೆ. ನಾನು ಯಾವುದೋ ಪಕ್ಷದಲ್ಲಿಲ್ಲ, ಅವ್ರ ಜೊತೆಯಲ್ಲೇ ನಾನು JDS ಪಕ್ಷದಲ್ಲಿದ್ದು, ಅವರು ನನ್ನ ಜೊತೆಯಲ್ಲಿ, ನಾನು ಅವ್ರ ಜೊತೆಯಲ್ಲೇ ಬಂದಿದ್ದೀನಿ ಬೈ ಎಲೆಕ್ಷನ್ ಕಾಂಗ್ರೆಸ್. ಮೊನ್ನೆ ಕಾರಣದಿಂದ ನನಗೇನೋ ಯಾವ ಟೈಮ್ ಬ್ಯಾಡ್ ಇತ್ತು ಏನೋ, ಬೈ ಮಿಸ್ ನಾನು BJPಗೆ ಹೋಗಿದ್ದು ನಿಜ. 6 ತಿಂಗಳು ಕೂಡ ಇರಲಿಲ್ಲ, ವಾಪಸ್ ಬಂದಿದ್ದು ನಿಜ. ನನಗೆ ದುಡ್ಡಿಗೆ ಹೋಗಿಲ್ಲ, ಯಾರ ಹತ್ರ ದುಡ್ಡಿಗೆ ದುಡ್ಡಿಗೆ ಆಸೆ ಕೊಟ್ಟು ನಾನು ಹೋಗಿಲ್ಲ. ಪದೇ ಇದನ್ನು ಕೊಡಬೇಕಾಗಿಲ್ಲ ನನಗೆ ದುಡ್ಡು. ಭಗವಂತ ನನಗೂ ಧೈರ್ಯ ದುಡ್ಡು ಕೊಟ್ಟವನೆ. ಯಾವುದೇ ಕಾರಣಕ್ಕೂ ನೀನು ನಾಳೆ ಬೆಳಗ್ಗೆ ಇದರಲ್ಲಿ ರಾಜಕೀಯ ಹೋರಾಟ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಮಾಡು, ಇಂಡೈರೆಕ್ಟ್ ಆಗಿ ಮಾಡಬೇಡ. ಯಾರನ್ನ ಕಳಿಸ್ಬಿಟ್ಟು ಅವ್ರ ಮುಖಾಂತರ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಬೇಡ. ನಿನ್ನ ಶಿಷ್ಯರು ಕಳಿಸ್ಬಿಟ್ಟು, ನಿನ್ನ ತಮ್ಮದಲ್ಲಿ ಕಳಿಸ್ಬಿಟ್ಟು ಇರ್ಬೋದು. ದುಡ್ಡಿರ್ಬೋದು, ಅಹಂಕಾರ ಇರ್ಬೋದು, ಅದು ಒಂದು ದಿವಸ ಅಲ್ಲ, ಒಂದು ದಿವಸ ನಾಳೆ ಬೆಳಗ್ಗೆ ಅದು ಕಡಿಮೆ ಆಗುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ನಮ್ಮ ಹತ್ರ ಅದು ಇನ್ನೇನು ಬರೋದಿಲ್ಲ. ಮಂಡಿಕಲ್ ಹೋಗ್ಲಿಕ್ಕೆ ನೀವು ಮಂಡಿಕಲ್ ಹೋಗ್ಲಿ, ನಮ್ಗೆ ಗೊತ್ತಿಲ್ಲ. ಇವತ್ತು ಚಿಕ್ಕಬಳ್ಳಾಪುರದ ಸ್ಥಿತಿ ಏನು? ರಸ್ತೆಗಳು ಇನ್ನೂ ಪೂರ್ಣವಾಗಿಲ್ಲ, ಡ್ರೈನೇಜ್ ಸಮಸ್ಯೆ ಜಾಸ್ತಿ, ಕುಡಿಯುವ ನೀರು ಶುದ್ಧವಾಗಿ ಸಿಗ್ತಿಲ್ಲ, ಶಾಲೆಗಳಲ್ಲಿ ಸರಿಯಾದ ಶೌಚಾಲಯ ಇಲ್ಲ, ಮಕ್ಕಳಿಗೆ ಸ್ವಚ್ಛವಾದ ನೀರು ಕೂಡ ಸಿಗ್ತಿಲ್ಲ. ಈ ಸಮಸ್ಯೆಗಳು ನಿಮಗೆ ಕಾಣಿಸೋದಿಲ್ವಾ? ರಾಜಕೀಯ ನಾಯಕರ ಹೈಲೈಟ್ ಮಾಡೋದು ಮುಖ್ಯನಾ, ಅಥವಾ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಮುಖ್ಯನಾ? ಒಬ್ಬರ ಹಿಂದೆ ಓಡೋದು ರಾಜಕೀಯ ಅಲ್ಲ, ಜನರಿಗಾಗಿ ನಿಲ್ಲೋದು ನಿಜವಾದ ರಾಜಕೀಯ. ಯಾರೇ ಆಡಳಿತ ಮಾಡಲಿ ಜನರಿಗೆ ಒಳ್ಳೆಯದಾಗಬೇಕು, ಅವರವರ ಲಾಭಕ್ಕಾಗಿ ಜನರಿಗೆ ಮೋಸ ಮಾಡಬಾರ್ದು. ನಾನು ಮೊದಲಿಗೆ ಏನು ಹೇಳ್ತೀನಿ, JDS ಅಲ್ಲಿ ನಾನಿದ್ದಾಗ ಇವತ್ತು ಕಾಂಗ್ರೆಸ್ ಹೇಗೆ ಬಂದ್ರೆ ಅಂತ ಅನಿಸ್ತು. ನಿನ್ನೆ ಮಾತಾಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಏನು ಮಾತಾಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಯಾಕೆ ಬಂದೆ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಕಾಂಗ್ರೆಸ್ ಅವರು ನನಗೆ ಕೂತು ಮಾತಾಡಿರ್ತಕ್ಕಂಥದ್ದು. ಈಗ ನೆನ್ನೆ ಪತ್ರಿಕಾಗೋಷ್ಠಿ ಕದಿರ್ತಕ್ಕಂಥದ್ದು ಅವ್ರು ಏಕವಚನದಲ್ಲಿ ಮಾತಾಡಿದ್ದಾರೆ, ನಾವು ಮಾತಾಡಲ್ಲ. ಮರಡಿ ವೆಂಕಟೇಶಣ್ಣರಾಗ್ಬೋದು, DCC ಮೋಹನ್ ರೆಡ್ಡಿಯಣ್ಣರಾಗ್ಬೋದು, ರಾಹುಲ್ ರೆಡ್ಡಿಯಣ್ಣರಾಗ್ಬೋದು, ನಮ್ಮ ಮಿಲ್ಟನ್ ವೆಂಕಟೇಶಣ್ಣರಾಗ್ಬೋದು, ಕಾಕಲ್ಸಿದ್ದ ರಾಜಣ್ಣವ್ರು ಆಗ್ಬೋದು, ನಮ್ಮ ಯಾರೋ ಶಂಕರಣ್ಣವ್ರು ಆಗ್ಬೋದು, ಮತ್ತೆ ಅವ್ರೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಅಣ್ಣಂದರು ನಿನ್ನೆ ಮಾತಾಡಿರ್ತಕ್ಕಂಥ ಎಷ್ಟು ಗೌರವವಾಗಿ ಮಾತಾಡಿದ್ದಾರೆ, ಎಷ್ಟು ಪಕ್ಷದ ಗೌರವ ಕೊಟ್ಟಿದ್ದಾರೆ. ನೀವು ಯಾವ ಪಕ್ಷ ದಯವಿಟ್ಟು ಉತ್ತರ ಕೊಡಿ. ನೀವು ಯಾವ ಪಕ್ಷದವರು? ನಿಮ್ಮ ಇದರಲ್ಲಿ ನೀವೇ ಹೊಡಿಸ್ಕೊತೀರಾ? ನಾವು ಹೇಳೋದು ಬೇಡ, ನಿಮ್ಮ ಇದರಲ್ಲಿ ನೀವೇ ಹೊಡಿಸ್ಕೊಂಡು ಮಾತಾಡ್ತೀರಾ? ಎಲ್ಲ ಹಿರಿಯರಿದ್ದೀರಿ, ಎಲ್ಲ ಅಧಿಕಾರ ತಗೊಂಡಿದ್ದೀರಿ. BNPMC ಸೊಸೈಟಿ ಮಾಜಿ ಅಧ್ಯಕ್ಷರಿದ್ದೀರಿ, ಮಿಲ್ಕಿರಿ ನೀವು 2ನೇ ಬಾರಿ ಆಗಿದ್ದೀರಿ, ಮತ್ತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀರಿ, ಮತ್ತೆ ಈಗ ನಾಮಿನಿ ಸದಸ್ಯರಾಗಿದ್ದೀರಿ.
ಎಲ್ಲ ನೀವು ಪಕ್ಷದಲ್ಲಿ ಇದ್ದೀರಲ್ವಾ, ನೀವು ಪಕ್ಷದ ಜನಪ್ರತಿನಿಧಿಗಳಲ್ವಾ, ಸಂಘಟನೆ ನಿಮ್ ಮಾಡಕ್ ನಿಮ್ಗೆ ಅರ್ಹತೆ ಇಲ್ವಾ? ನೀವು ಸಂಘಟನೆ ನೀವು ಮಾಡ್ಬೋದಲ್ವಾ? ಪಕ್ಷದ ಸಂಘಟನೆ ಅಂತಂದ್ರೆ ನೀವು ಕಾರ್ಯಕರ್ತರಿಂದ ಹಿಡಿದು ಪದಾಧಿಕಾರಿಗಳಿಂದ ಜನಪ್ರತಿನಿಧಿಗಳು ಮಾಡೋ, ನೀವು ಜನಪ್ರತಿನಿಧಿಗಳಲ್ವಾ? ನೆನ್ನೆ ಮಾತಾಡತಕ್ಕಂಥದ್ದು ನಮ್ಗೆಲ್ಲ ಶೇಮ್ ಆಗ್ತದೆ. ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿರೋದು ಖಂಡಿತವಾಗ್ಲೂ ಒಂದು ನಿಮ್ಗೆಲ್ಲ ಶೇಮ್ ಆಗಲಿ ಕರೆದಿಲ್ಲ, ನಾವು ನಿಮ್ಗೆಲ್ಲ ಗೌರವ ತರಬೇಕು ಅಂತ ಮಾಡಿದೀವಿ. ತಾಲೂಕು ಜವಾಬ್ದಾರಿ ನಿಮ್ಗೆ ಕೊಡಬೇಕು ಅಂತ ಮಾಡಿದೀವಿ. ಯಾರೇ ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡ್ತೀರಲ್ವ ನೀವು, ಯಾರಿಗೆ ಅಗೌರವ ತರ ಮಾಡಿದ್ದಾರೆ ತೋರಿಸಿ, ಯಾವ್ದಾರು ಒಬ್ಬರನ್ನ ಮಾಡಿ. ನೀವು ಅಷ್ಟು ಜನ ಯಾವ್ದಾರ ಕಾರ್ಯಕ್ರಮ ಕರೆದಿದ್ದೀರಾ, ನೀವು ಅವ್ರನ್ನ ಶಾಸಕರನ್ನ ಯಾವ್ದಾರ ಒಂದು ಕಾರ್ಯಕ್ರಮ ಕರೆದು ಅವ್ರು ಬಂದಿಲ್ಲ ಅಂದ್ರೆ ತಾವು ದಯವಿಟ್ಟು ಅವ್ರ ಮೇಲೆ ಆಪಾದನೆ ಮಾಡಿ, ನಾವಿಲ್ಲ ಅಂತ ಹೇಳೋದು. ಇಲ್ಲ ನೀವು ಯಾವ್ದಾರ ಕೆಲಸ ತಗೊಂಡಾಗ ಅವ್ರ ಹತ್ರ ಹೋಗಿ ನನ್ನ ಕೈಯಲ್ಲಿ ಆಗಲ್ಲ ಮಾಡ್ಕೊಡಲ್ಲ ಅಂತಂದ್ರೆ ತಾವು ಆಪಾದನೆ ಮಾಡಿ, ನಾನು ಬೇಡ ಅಂತ ಹೇಳೋದು. ನೀವು ಶಾಸಕರಿಗೆ ಅವಮಾನ ಮಾಡಿಲ್ವಾ? ಬೇರೆ ಸಮಯದಲ್ಲಿ ಬರ್ತ್ಡೇ ಮಾಡಿದಾಗ ಶಾಸಕರ ಫೋಟೋ ಇತ್ತಾ? ಯೋಚನೆ ಮಾಡಿ. ಮಾತಾಡೋದಕ್ಕೆ ಮುಂಚೆ ತಾವು ದಯವಿಟ್ಟು ಎಲ್ಲ ಅಣ್ಣಂದಿರಿದ್ದೀರಿ, ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ನಿಮ್ಮ ಮಗಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರ ನಾವು ಯಾರು ಮಾತಾಡಲ್ಲ. ಖಂಡಿತವಾಗ್ಲೂ ಪಕ್ಷದ ಬಗ್ಗೆ ಮಾತಾಡ್ಬೇಕು. ನೀವು ಅದೇ ಪಕ್ಷದಲ್ಲಿದ್ದೀರಿ, ಈಗ ಗೆದ್ದಿರೋದು ಯಾವ ಪಕ್ಷದಲ್ಲಿ ಗೆದ್ದಿದ್ದೀರಿ, ನಿಮ್ಗೆ ಯಾವ ಪಕ್ಷ ಸ್ಥಾನಮಾನ ಕೊಟ್ಟಿದೆ, ಅದೇ ಪಕ್ಷಕ್ಕೆ ನಾವು ನಮ್ಮ ತಾಯಿಗೆ ನಾವು ಅನ್ಯಾಯ ಮಾಡ್ಕೊಂಡ್ರೆ, ಪತ್ರಿಕಾಗೋಷ್ಠಿ ಮಾಡಿ ಬಜಾರಲ್ಲಿ ಇಟ್ರೆ, ಸತ್ಯ ಸೀರೆ ಬಿಚ್ಚಾಕಿದ್ರೆ ಎಲ್ಲೋ ಸುತ್ತಕೊಂಡ್ರೆ ಏನು ಸುತ್ತ ಬಂತು? ನಾವು ದಯವಿಟ್ಟು ನಾವು ಹೇಳ್ತಾ ಇರ್ತಕ್ಕಂಥ ಉದ್ದೇಶ, ನೀವು ಜಿಲ್ಲಾಧ್ಯಕ್ಷರಾಗ್ಲಿ, ತಾಲೂಕು ಅಧ್ಯಕ್ಷರಾಗ್ಲಿ, ಮತ್ತೆ ನಮ್ಮ ಹೋಬಳಿ ಘಟಕದ ಅಧ್ಯಕ್ಷರಾಗ್ಲಿ, ಖಂಡಿತವಾಗ್ಲೂ ಈಗಾಗಲೇ ನಾವು ಪಕ್ಷದ ಕಚೇರಿಗೆ ಎಲ್ಲ ಮುಖಂಡರಿಗೆ ನಾವು ನೀವು ಮಾತಾಡಿರ್ತಕ್ಕಂಥ ಕ್ಲಿಪ್ಸ್ ಹಾಕ್ಬೋದು, ನೀವು ಮಾತಾಡಿರ್ತಕ್ಕಂಥ ವಿಡಿಯೋ ಹಾಕ್ಬೋದು, ಯಾವ ರೀತಿ ಮಾತಾಡಿದಿರಿ, ಯಾವ ರೀತಿ ಏಕವಚನ ಮಾತಾಡಿದಿರಿ, ಯಾವ ರೀತಿ ಬೈದಿದ್ದೀರಿ, ಯಾವ ರೀತಿ ಹೋಗಿದ್ದೀರಿ, ಇದನ್ನೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಅದನ್ನೆಲ್ಲ ನಾವು ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. ನಾವು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಿಗೂ, ತಾಲೂಕು ಅಧ್ಯಕ್ಷರಿಗೆ ಮತ್ತೆ ಹೋಬಳಿ ಘಟಕದ ಅಧ್ಯಕ್ಷರಿಗೂ ಸಹ ಬರವಣಿಗೆ ಮುಖಾಂತರ ಸಹ ಕೊಟ್ಟಿದ್ದೀವಿ. ಇದೇ ರೀತಿ ಪಕ್ಷದಲ್ಲಿ ತಾವು ಇದೇ ರೀತಿ ನಡ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಪಕ್ಷದ ಮುಖಂಡರು ಒಂದು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಆ ರೀತಿ ನೀವು ಇತ್ತಂದ್ರೆ, ನೀವು ಈಗ ನಿನ್ನೆ ಮಾತಾಡಿರ್ತಕ್ಕಂಥ ಇದ್ರೆ ನೀವು ಯಾವ ಪಕ್ಷ ಅಂತ ಫಸ್ಟ್ ಹೇಳಿ, ನೀವು ಯಾವ ಪಕ್ಷದವರು ಅಂತ ಹೇಳಿ. JDS ಪಕ್ಷನ, BJP ಪಕ್ಷನ, CPM ಪಕ್ಷನ ಹೇಳಿ. ನೀವು ವರ್ಕ್ಸ್ ಬಗ್ಗೆ ಮಾತಾಡ್ತೀರಿ, ಕೆಲಸದ ಬಗ್ಗೆ ನೀವು ಮಾತಾಡ್ತೀರಿ. ಕೆಲಸದ ಬಗ್ಗೆ ಗುದ್ಲಿ ಯಾರು ಮಾಡಿದ್ದಾರೆ, ಕೆಲಸ ಯಾರು ಮಾಡಿದ್ದಾರೆ, ಈಗ ಯಾರು ಅವಧಿಯಲ್ಲಿ ಬರುತ್ತೆ. ಈಗ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀವಿ, ನನ್ನ ಅವಧಿ ಮುಗಿದ ಮೇಲೆ ಯಾರು ಹೊಸ ಮೆಂಬರ್ ಬರ್ತದೆ ಅವರ ಒಂದು ವರ್ಕ್ ಅಭಿವೃದ್ಧಿ ಹೋಗ್ತಾ ಇರ್ತದೆ. ವರ್ಕ್ ಸಮೇತ ನೀವು ಕೋಟಿಗೆ ಕೆಲಸ ಮಾಡ್ಕೊಬೇಕಾದ್ರೆ, ಮಾಡಿಸ್ಬೇಕಾದ್ರೆ ನಮ್ಮ ರೋಡ್ಗೆ ಶಾಸಕರು ಹಾಕಿದ್ರು, ನಮ್ಮ ರಸ್ತೆನ ಶಾಸಕರ ಅಭಿವೃದ್ಧಿ ಮಾಡಿದ್ರು ಅಂತ ಹೊಗಳಬೇಕಾದಾಗ ಇದನ್ನ ನೀವು ಅವಾಗಲೇ ನೀವು ವರ್ಕ್ ಇಲ್ಲ ಅಂತಾನೆ ದಾಖಲೆ ನೀವು ಬರೀ ಇಟ್ಕೊಳ್ಳೋ ದಾಖಲೆ ಸಮೇತ ತರ್ತೀವಿ ಅಂತೇಳಿ ಯಾರ್ಯಾರು ಅವ್ರಿಗೆ ವರ್ಕ್ ಹಂಗೆ ಪಾರ್ಕ್. ಆ ರೀತಿ ಆದ್ರೆ ಇದುವರೆಗೂ ಶಾಸಕರು ₹1 ಕೊಟ್ಟಿಲ್ವಾ? ಬೇರೆ ಬಾಗೇಪಲ್ಲಿ ಕೊಟ್ಟಿದಾರ, ಗೌರಿಬಿದನೂರು ಕೊಟ್ಟಿದಾರ, ಗುಡಬಂಡೆ ಕೊಟ್ಟಿದಾರ, ಶಿಡ್ಘಟ್ಟ ಕೊಟ್ಟಿದ್ದಾರೆ, ಚಿಂತಾಮಣಿ ಕೊಟ್ಟಿದ್ದಾರೆ, ಚೇಳೂರು ಕೊಟ್ಟಿದ್ದಾರೆ, ಮಂಚನಹಳ್ಳಿ ಕೊಟ್ಟಿದ್ದಾರೆ. ಮಂಚನಹಳ್ಳಿ ನಮ್ಗೆ ಬಿಡಿ, ನಮ್ಗೆ ಎಲೆಕ್ಷನ್ ಚುನಾವಣೆ ಬಂದ ತಕ್ಷಣ ಇವರು ಅನುದಾನ ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ತಾವು ಹೇಳ್ಬೇಕಲ್ಲ. ಇರ್ತಕ್ಕಂಥ ವಿಚಾರದಲ್ಲಿ ತಾವು ಹೇಳ್ತಕ್ಕಂಥ ವಿಚಾರದಲ್ಲಿ ಪಕ್ಷದ ಬಗ್ಗೆ ಮಾತಾಡಬೇಕಾದಾಗ ಎಲ್ಲ ಅಣ್ಣಂದರನ್ನ ಕೈ ಮುಗಿದು ಮನವಿ ಮಾಡ್ತೀನಿ, ಗೌರವಯುತವಾಗಿ ಪಕ್ಷದ ಬಗ್ಗೆ ಮಾತಾಡಿ. ಅಗೌರವ ಮಾತಾಡಿದ್ರೆ ನಮ್ಮನ್ನು ನಾವು ಬೈಕೊಂಡಂಗೆ. ನೀವು ಕಾಂಗ್ರೆಸ್ನವರೇ, ಹಾಗಾದ್ರೆ ಶಾಸಕರು ಈಗ ಚುನಾವಣೆಯಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇಲ್ವಾ? ದಾವಣಗೆರೆಯಲ್ಲಿ ನೀವು ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅವರು. ಎಷ್ಟು ಪ್ರಚಾರ ಮಾಡಿದ್ರಿ ನೀವು? ಎಷ್ಟನ್ನ ತಗೊಂಡೋಗಿದ್ದೀರಿ? ಎಷ್ಟನ್ನು ಕರ್ಕೊಂಡೋಗಿದ್ದೀರಿ? ಯಾರು ಕರ್ಕೊಂಡೋಗಿದ್ರಿ ದಾವಣಗೆರೆ ಪ್ರಚಾರಕ್ಕೆ? ಕಾಂಗ್ರೆಸ್ ಅಂತಾನೆ ನೀವೆಲ್ಲ ಜನಪ್ರತಿನಿಧಿಗಳೇ, ಕೂತಿರೋರೆಲ್ಲ ಜನಪ್ರತಿನಿಧಿಗಳೇ. ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು, ಕೌನ್ಸಿಲರ್ ಆಗ್ಬೋದು, ಮಿಲ್ಕಿರಿಯನ್ ಆಗ್ಬೋದು, ಜಡ್ಪಿ ಆಗ್ಬೋದು. ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ಮೊನ್ನೆ ಬೈ ಎಲೆಕ್ಷನ್ ಆದಾಗ ಎಲ್ಲೆಲ್ಲಿ ಕ್ಯಾನ್ವಾಸ್ ಮಾಡಿದಿರಿ? ಯಾವ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಿ ತಾವೆಲ್ಲ? ಪಕ್ಷದ ಬಗ್ಗೆ ನೀವೇ ಸಂಘಟನೆ ಮಾಡಿದಿರಿ. ಯಾವಾಗಲೂ ಬಯ್ಯ ಕಾರ್ಯಕ್ರಮ ಹೊರತು ಸಂಘಟನೆ ನೀವು ಮಾಡಿ ಇನ್ನೊಬ್ಬರು ಮಾಡೋದು, ಇನ್ನೊಬ್ಬರು ಮಾಡ್ತಕ್ಕಂಥದ್ದು, ಕುಂಬಳಕಾಯಿ ಕಳ್ಳನ ಹೆಗಲು ಮುಟ್ಕೊಂಡು ನೋಡ್ಕೊಳತಕ್ಕಂಥದ್ದು. ನಾವು ತಪ್ಪು ಮಾಡ್ಕೊಂಡು ನಾವೇ ನಮ್ಮ ಪಕ್ಷದಲ್ಲಿ ಹೇಳ್ಕೊಟ್ರೆ ಇದು ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ಗಣ್ಯರು ಯೋಚನೆ ಮಾಡಬೇಕು, ಪದಾಧಿಕಾರಿಗಳು ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಏನಾದರೂ ಖಂಡಿತವಾಗ್ಲೂ ಪದಾಧಿಕಾರಿಗಳು ನೇರವಾಗಿ ಅವರ ಮೇಲೆ ಶಿಸ್ತಿನ ಕ್ರಮ, ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಬಗ್ಸಂತ ಕೆಲಸ ಮಾಡಿ, ಅವರ ಸ್ಥಾನಮಾನಕ್ಕೆ ಅಗೌರವ ಬರೋ ಥರ ಮಾಡಿ, ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ, ಮುಖಂಡರಿಗೆ ಗೌರವ ಹೋಗೋ ಥರ ಮಾಡಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ತಗೊಳ್ಳಿ ಅಂತ ನಾವು ನೇರವಾಗಿ ರಾಜ್ಯದ ಮುಖಂಡರಿಗೆ, ಜಿಲ್ಲಾ ಮುಖಂಡರಿಗೆ, ಉಸ್ತುವಾರಿ ಮಿನಿಸ್ಟರ್ಗೆ ಎಲ್ರಿಗೂ ಸಹ ನಾವು ಈಗಾಗಲೇ ಮನವಿಯನ್ನು ಮಾಡಿದಿರಿ. ಅದರ ಮೇಲೆ ಶಿಸ್ತಾಗಿ ಒಂದು ಕ್ರಮ ತಗೋಬೇಕು ಅಂತೇಳಿ ತಮ್ಮಗಳ ಮುಖಾಂತರ, ಯಾಕಂದ್ರೆ ನನ್ನೆಲ್ಲ ಸುಮಾರು ಜನ ಎಲ್ಲ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸುಮಾರು ಜನ ಇದ್ದಾರೆ. ಇಲ್ಲೇನೋ ಮಾಧ್ಯಮದಲ್ಲಿ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಬಂಧಪಟ್ಟಂತ ಎಲ್ಲ ಮಾಡಿರ್ತಕ್ಕಂಥದ್ದು. ಈಗಾದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪರಿಣಾಮ ಕೆಟ್ಟದಾಗಿರುತ್ತೆ. ಬೆಂಗಳೂರು ಬಾಯ್ಸು ಯಾರೋ ಒಬ್ಬರು ಮುಗಿಸಿದ್ರು. ಏನ್ ಗೊತ್ತಾ,
ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾಕಂದ್ರೆ ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರು ಬಿಫಾರಂ ಕೊಡ್ಸ್ಲಿಲ್ಲ ನೀವು? ಯಾಕೆ ಕೊಡ್ಸ್ಲಿಲ್ಲಪ್ಪ? ಪ್ಯಾಕೇಜ್ ನೀವು ಪ್ಯಾಕೇಜ್ ನಿಮ್ಗೆ ಕೊಟ್ಬಿಟ್ರೆ ನೀವು ಬಿಫಾರಂ ಕೊಡ್ತೀರಾ? ಪ್ಯಾಕೇಜ್ ಮಾತಾಡಿದ್ರು ಇವರು, ಪ್ಯಾಕೇಜ್ ಏನ್ ಮಾತಾಡಿಲ್ಲ ಅನ್ಬಿಟ್ಟಲ್ಲ. ಇವ್ರಿಗೆ ಹೆಂಗ್ ಬೇಕೋ ಅನುಕೂಲ ಮಾಡಿದ್ರು. ಇವ್ರ ಹತ್ರ ಕಳ್ಸಿಕೊಟ್ಟಿದ್ದೆ ನಾವು ಪ್ರದೀಪ್ ಈಶ್ವರ್ನ. ಮಾಡಿ ನಿಮ್ಮ ಹತ್ರ ಬಂದು ಏನಾದ್ರು ಭಿಕ್ಷೆ ಕೇಳ್ಕೊಂಡಿದ್ದ, ನನ್ ಕೊಡ್ಸಪ್ಪ ಅಂತ. ಆತ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ನೆಮ್ಮದಿಯಾಗಿ ಎಲ್ಲೋ ಇದ್ರು. ನೀವೇ ತಾನೇ ಕರ್ಕೊಂಡ್ಬಂದಿದ್ದು. ನೀವು ಕರ್ಕೊಂಡ್ಬಂದ್ರಿ, ಪಕ್ಷದಲ್ಲಿ ನಿಷ್ಠಾವಂತರು ಯಾರ್ಯಾರು ಇರ್ತಾರೋ ಅವ್ರಿಗೂ ಮೋಸ ಮಾಡಿದ್ರೆ ಮಾಡ್ತಾರೆ ಅಂತ. ಬಟ್ ನಾಳೆ ದಿವಸ ನನಗೂ ನೀವು ಹಿಂಗೆ ಮಾಡ್ತೀರ, ನಿಮ್ ಕೈ ಬಿಟ್ಟಿರ್ಬೋದು. ನೀವು ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ವಾ? ಅಕ್ರಮ ಆಸ್ತಿಗಳಿಗೂ ನೀವು ಅಷ್ಟು ನೀವೇ ಮಾಡ್ಕೊಬೇಕು ಅಂದ್ರೆ ಎಲ್ಲಾಗುತ್ತೆ ಹೇಳಿ? ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಪೋಸ್ಟ್ಗಳು ಕೊಟ್ಟು ನಿಮ್ಗೆ ಅಧಿಕಾರ ಕೊಟ್ರೆ ನೀವು ಅಲ್ಲಿಗೆ ಯಲವಡಿ ರಮೇಶನ ಯಾವ ಪಕ್ಷದವರು? BJP ಅವರ? ಅಲ್ಲಿಗೆ ಅವ್ರ ಪರವಾಗಿ ಏನಾದ್ರು ಕ್ಯಾನ್ವಾಸ್ ಬಂದಿದ್ರಾ? ಪ್ರದೀಪ್ ಈಶ್ವರ್ ಅವರು ಹೇಳಿ, ಎಲ್ಲಾದ್ರೂ ಬಂದಿದ್ರ? ನೀವು ಕಾಂಗ್ರೆಸ್, ಅವರು ಕಾಂಗ್ರೆಸ್, ಯಾರೋ ಅವ್ರು ಗೆದ್ಕೊಳ್ಳಿ ಬಿಟ್ಟು ಅದು ಬಿಟ್ಬಿಟ್ರು. ಎಲ್ಲ ಇದ್ರು, ಒಂದ್ ನಿಮಿಷ ಇದ್ರು ಅಲ್ಲ, ನೋಡ್ರಿ, ತಮ್ಮ ಏನು ಬಂದು ಶಾಸಕರಲ್ಲ, ತಮ್ಮನು ಕಾರ್ಯಕರ್ತನೆ. ತಮ್ಮಾದ್ರೇನು ಯಾರಾದ್ರೇನು, ತಮ್ಮನಿಗೇನು ಬೇರೆ ಏನು ಇರೋದಿಲ್ಲ. ಯಾರೇ ಆದ್ರೂ ಪಕ್ಷದ ಕಾರ್ಯಕರ್ತರೆ. ಶಾಸಕರು ಬಿಟ್ಟ ಆದ್ಮೇಲೆ ಎಲ್ಲರೂ ಕಾರ್ಯಕರ್ತರೆ. ತಮ್ಮ ಮಾಡಿದ್ರೆ ತಮ್ಮ ಏನು ಶಾಸಕರ ಸೈನ್ ಹಾಕಕ್ಕಾಗುತ್ತಾ? ಪಾಸ್ ಆಗ್ತದ? ತಮ್ಮ ಏನಾದ್ರು ಮಾಡಿದ್ರೆ ನೆನ್ನೆ ತಮ್ಮನ ಮೇಲೆ ಅಪವಾದನೆ ಮಾಡ್ತೀರಾ? ಎಲ್ಲಾದ್ರೂ ಒಂದು ಪ್ರೂಫ್ ಇದ್ರೆ ತೋರಿಸಿ, ಒಂದೇ ಒಂದು ಪ್ರೂಫ್ ತೋರಿಸಿ, ಆಮೇಲೆ ನಾವು ಮಾತಾಡ್ತೀವಿ. ತಮ್ಮನನ್ನು ವಸೂಲಿ ದಂಧೆ ಮಾಡಿದ್ದಾರೆ. ಬಾಯಿ ಚಪ್ಪಲಿಗೆ ಏನ್ ಬೇಕಾದ್ರೂ ಮಾತಾಡ್ಬೋದಲ್ಲ. ಡಾಕ್ಯುಮೆಂಟ್ಸ್ ಕೊಡೋಣ. ಇವಾಗ ನಮ್ಗೆ ಇಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರು ಭರಣಿ ಅವರು. ಅವ್ರ ಊರಿಗೆ 12 ಲಕ್ಷ ರೂಪಾಯಿ, 12 ಕೋಟಿ ರೂಪಾಯಿ ಕೆಲಸ ಫಸ್ಟ್ ನಿಮ್ಗೆಲ್ಲ ಗೊತ್ತು. ಗುದ್ಲಿ ಪೂಜೆ ಮಾಡಿದ್ರು ಇಲ್ವಡ? ನಾನು ಆಗ್ಲೇ ಹೇಳ್ತಾ ಇದ್ದೀನಲ್ವಾ, ಸರ್ಕಾರ ಬಂದ್ಮೇಲೆ ಯಾರು ನಿಧಿ ಆಗ್ತದೆ? ನಾನು ಇವಾಗ ಇರ್ತೀನಿ, ಇವಾಗ ಶಾಸಕರಾಗಿರ್ತೀನಿ, ಹೊರಟು ಹೋಗ್ತೀನಿ. ನಾಳೆ ದಿವಸ ಯಾರೋ ಒಬ್ಬರು ಬರ್ತಾರೆ, ಅವ್ರದೇ ನಿಧಿ ಬರೋದು. ಶಾಸಕ ನಿಧಿ ಅಂದ್ರೆ ಅವ್ರ ಮನೆಯಿಂದ ತಗೊಂಡ್ಬಂದು ಹಾಕಲ್ಲ. ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಮನೆಯಿಂದ ತಗೊಂಡ್ಬಂದು ಹಾಕಿರಲ್ಲ. ಈಗ ಸಿದ್ದರಾಮಯ್ಯ ಬಂದ್ರು ಅವ್ರ ಮನೆಯಿಂದ ಅವ್ರು ಹೋದ್ಮೇಲೆ ಯಾರು ಬರ್ತಾರೋ ಅವ್ರದೇ ಸರ್ಕಾರ. ಬಾಯಿ ಚಪ್ಪಲಿಕ್ಕೆ ನಮ್ಗೆ ಇಷ್ಟ ಬಂದಂಗೆ ನಾವೇ ಗೆಲ್ಸಿದ್ದು. ಏನ್ ನೀವೇ ಗೆಲ್ಸಿರೋದು? ಅಲ್ಲಿಗೆ 85,000 ಜನ ಓಟು ನೀವೇ ಹಾಕಿದ್ದೀರಾ, ಬೇರೆ ಯಾರು ಕಾರ್ಯಕರ್ತರು ಹಾಕಿಲ್ವಾ? ಒಂದು ಕ್ವಶನ್ ಮಾತ್ರ ಇಟ್ಕೊಳ್ಳಿ ಮೈಂಡಲ್ಲಿ. ಯಾರು ನಾನೇ ನನ್ನಿಂದಲೇ ಅನ್ನೋರು ಎಷ್ಟೋ ಜನ ಮಣ್ಣಾಗ ಹೋಗೋರೆ ಮುಗಿಸ್ಬಿಟ್ಟಿದ್ದೀವಿ ಕೆಲವ್ರನ್ನ. ನಿಮಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತು. ಮಾತು ಮೌನವಾಗಿ ಮಾತಾಡಬೇಕು, ಇಷ್ಟ ಬಂದಂಗೆಲ್ಲ ಮಾತಾಡಬಾರ್ದು. ರಾಜಕಾರಣ ಯಾರಪ್ಪನ ಸತ್ತಲ್ಲ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಎಲ್ಲರನ್ನು ಇಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಮಾಡೋಕ್ಕಾಗೋದು. ನೀವು ನಿಮ್ಮ ಜಿಮ್ಮಿಂದ ರಾಜಕೀಯ ಮಾಡ್ತೀರಾ? ಇದು ಗೊತ್ತಾ? ಫ್ಲೆಕ್ಸಿಬಲ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಇದು ಸುಮನ್ ಟಿವಿಯ ಸ್ಪಷ್ಟ ನಿಲುವು. ಪ್ರತಿ ಸಮಸ್ಯೆಗೂ ನಾವು ಧ್ವನಿಯಾಗ್ತೀವಿ, ಪ್ರತಿ ತಪ್ಪನ್ನು ಪ್ರಶ್ನಿಸ್ತೀವಿ. ಇದು ನಿಮ್ಮ ಸುಮನ್ ಟಿವಿ ಜನಪರವಾದ ಚಾನಲ್.